ಹಡಿ ಕೈದ್ ನಮ್ಮದು. ರಂಗಸ್ಥಳಕ್ಕೋದ್ರು ಹೊರಗೆ ಎಲ್ಲ ಬಾರಿ ಅಧಿಕ. ಯಾರು ಕಂಡ್ರು ಒಂದು ಹೊಡೆದಿಕ್ಕೆ ಬರ್ಕ, ನಿಮ್ಮನ್ ಕಂಡ್ರು ಒಂದು ಹೊಡೆದಿಕ್ಕೆ ಬರ್ಕ. ಅದೇ ಅದೊಂದು ಹೋದ ಮೇಲೆ ನಾವು ರಂಗಸ್ಥಳ ಬಂದ್ರ ಮೇಲೆ ಹಡಿ ಎಲ್ಲ ಕೈದ್ ಅಲ್ಲ ಶಿಷ್ಟೆ. ರಂಗಸ್ಥಳದಲ್ಲಿ ಚಂಡ ಮೊದ್ಲಿಗಾನು ಶಿಸ್ತಲ್ಲೇ ಇರ್ಬೇಕು, ಹೀಗೆ ಕೂರ್ಬೇಕು, ಹಿಂದ್ ವರ್ಗುಕಿಲ್ಲ, ಹಿಂಗೆ ಕೂರ್. ಮತ್ತೆ ಕಲಾ ಎಲ್ಲಾರಿ ವಿಘ್ನಾಬ್ದಿ ಕುಂಭೋತ್ಸವ ವಿಘ್ನ ಘೋಷ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಅಂದ್ರೆ ನಾವು ಚಂಡೆ ಬಾರ್ಸ್ಕೊಂಡು ಹೋದ್ರೆ ಅವ್ರಿಗೆ ಯಾವ ಪೆಟ್ಟು ಬಾರ್ಸೋದು ಅಂತ ಗೊತ್ತಿರ್ತಲ್ಲ. ಅವ್ರು ಭಾರಿ ನಿಧಾನಗತಿ ಅಲ್ಲ. ಅದೇ ಆ ಸ್ಪೀಡಿಗೂ ಆ ಹೈ ಪಿಚ್ಚಿನ ಮೊದ್ಲೇ ಮಾಡ್ಕೊಂಡ್ರು ಕಣಿ. ರಂಗಸ್ಥಳಕ್ ಬಪ್ಪದೆ ಏರ್ ಮೊದ್ಲೇ ತಕೊಂಡು ಬಪ್ಪದೆ ಕಪ್ಮೂರು ಸುತ್ತಿಗೆ, ಕಪ್ಮೂರು ಬೆಳೆ ಇದು ಕಪ್ನಾಕ್, ಆ ಅಷ್ಟು ಸುತ್ತಿಗೂ ಏರ್ ಮೊದ್ಲೆಯನ್ನೇ ಬಾರಿಸುವ ಮೊದ್ಲೆಗಾರ ಪ್ರಭಾಕರ್ ಭಂಡಾರ. ಅವ್ರಿಗೆ ಮೊದ್ಲಿಗೆ ತೇರಿಗಳು ಗೊತ್ತಿತ್ತು, ಅವ್ರಿಗೆ ಮೊದ್ಲೇ ಅವ್ರೆ ಮಾಡುವವರ ಹಾಕೋವಿ ಬಚಾವಾದ್ರ ಅಲ್ಲಿದೆ ಕಷ್ಟ. ದಿನಕ್ಕೆ ಒಬ್ಬೊಬ್ಬರ ಹತ್ರ ಹೋಗ್ಬೇಕಾಗ್ತದೆ. ಅದೇ ಮೇಲ್ ಹಾಕಿದ ಕೂಡ್ಲೆ ಮೊದ್ಲಲ್ಲಿ ಗುಂಪಿಳಿ ಆಗ್ತದೆ. ಚೂರು ನೀರ್ ತಾಂಗ್ಸರು, ಚೂರಲ್ಲಿ ಕೆರ್ಸರು, ಗುಂಪು ಸರಿ ಮಾಡ್ಕೊಂಡು ವಿದ್ ನಮ್ಮ ಚಂಡೆ ಗುಂಪಿಳಿಯ ಅದೇ ಶುಚಿ ಮಾಡಿಬಿಟ್ಟ. ಅದು ಪ್ರಭಾಕರ್ ಭಂಡಾರ ಹತ್ರ ಮಾತ್ರ. ಹೋಗ್ಲೆ ಬೆಳಿಗ್ಗೆ ಬಿಡಾರಕ್ಕೆ ಹೋದ್ರು ಕೂಡ ಬೆಳೆ 4 ಗುಂಪು ಮಾಡಿ ಬಿಟ್ರು. ಕಾಳಿಂಗನವರು ಪ್ರತಿದಿನದ ರಂಗದ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ದ ಅಲ್ದ. ಅದು ನಾವು ಎಣಿಸೋದೇ ಅಲ್ಲ, ನೀವು ಎಣಿಸ್ಕೊಂಡಾಗಿರುವುದಿಲ್ಲ ಅಲ್ಲ ನಾವು ಎಣಿಸೋದು. ನಾನು 7 ವರ್ಷ ಅವ್ರ ಹತ್ರ ತಿರುಗಾಟ ಮಾಡಿಯು ಅವರ ರಂಗಸ್ಥಳದ ಮುಖ ಭಾವದಲ್ಲೇ ನಾವು ತಿಳ್ಕಣಕ್ ಬಿಟ್ರೆ 100ಕ್ಕೆ 20% ತಿಳ್ಕೊಂಬ ನಾವು. ಅವರು ಒಂದ್ಸಲಿ ತಾಮ್ರದ ಕಾಳಗ ತೈದ ಹಿಂಗನ್ರಿ ಮುಕ್ತಾಯ ಮಾಡ್ರಿ. ಅಲ್ಲ ನಾನೇ ಚಂಡೆ ಬಾರಿಸಿ ಮುಕ್ತಾಯ ಮಾಡಿದೆ. ನೀ ಹೇಳಿ ಕೊಡು ಬೇಡ, ನಾ ಅಪ್ಪನ ಹತ್ರ ಕೇಳ್ಕೊಂಬಂದೆ ತಾಮ್ರದ ಕಾಳಗ. ನಾವು ಬೈಲಾಟದಲ್ಲಿ ಚಾಲ್ತಿ ಪ್ರಸಂಗ ಅಲ್ಲ ತಾಮ್ರದ ಅದೇ ನರಸಿಂಹದಾಸರು, ನರಸಿಂಹ ಶೆಟ್ರು ಇವರ ಹಳೆ ಪ್ರಸಂಗದ ಹುಲಿಗಳು ಹಿಂಗೆ ಐಕಂದ್ರೆ. ಮತ್ತೆ ನಿಮ್ಗೆ ಅದ್ರ ಪ್ರಥಮ ನೀವು ದಾಸರೊಟ್ಟಿಗೆ ನುರಿತ ಕಾರಣ ನಿಮ್ಗೆ ಅಷ್ಟು ದೊಡ್ಡ ಕಷ್ಟ ಆಗಿಲ್ಲ. ಅಲ್ಲ ಕಷ್ಟ ಅಂದ್ರೆ ಚಂಡೆ ನುಡಿಸುವುದು, ಬಾರಿಸುವುದು, ಜಪ್ಪುವುದು ಇದನ್ನೆಲ್ಲ ಕಲ್ತದ್ದು ನಾವು ನಾವು ಬೈಲಾಟದಲ್ಲಿ ಬಾರಿಸೋದು ಜಪ್ಪುದ್ದೆ. ನಿಮ್ದು ದೇವಿ ಮಹಾತ್ಮೆ, ಸತಿ ಸುಶೀಲೆ ಇದೆಲ್ಲ ಪ್ರಸಂಗ ಕಂಡು ನಾನ್ ಬೆಳೆದವ. ಸತಿ ಸುಶೀಲೆ, ದೇವಿ ಮಹಾತ್ಮೆ, ಆಗಳಿಗೆ ವೀರ ವಜ್ರಾಂಗ, ಆಮೇಲೆ ಇದು ಸತಿ ಸೀಮಂತಿನಿ, ಡಾಕ್ಟರ್ ಪ್ರಸಂಗ ಎಲ್ಲ ಅಲ್ಲಿ ಇವತ್ತಿತ್ತು. ನೆನಪಿತ್ತಲ್ಲ, ನಾಗೂರ್ ನಮ್ಮ ಅಜ್ಜನ ಮನೆ ಎದುರಿಗೆ ಟ್ರಯಲ್, ಕೆಮ್ಮಜೇಶ್ವರದ ಟ್ರಯಲ್ ಆಗ್ತಿತ್ತು. ನಮ್ಗೆ ಇವತ್ತಿನ ರತ್ನ ಕಂಕಣ, ವೀರ ವಜ್ರಾಂಗ, ಮಾರ್ಗೋಳಿಯರ ಫಸ್ಟ್ ಇದು ಎಂತದ ಒಂದು ವೇಷಪ್ಪ, ಹಾಸಿಗಾರ ಮಾಬಳ ಅವರು ಇದು ಜಯಂತ, ನಮ್ಮ ಮಟ್ಲೆಗಾರ ಮಗ ಜಯಂತ, ಶಾಲಿನಿ ಪರಿಣಯ, ವೀರ ವಜ್ರಾಂಗ, ಶಾಲಿನಿ ಪರಿಣಯ ಮತ್ತೊಂದಿತ್ತ ಅಲ್ಲ ವೀರ ವಜ್ರಾಂಗದ್ದೇ, ಶಾಲಿನಿ ಪರಿಣಯ ಬೇರೆ. ಮೈದುನ ನಿನ್ನ ಭಾವವೇನು ಇದ್ರಲ್ಲ ವಜ್ರಾಂಗ ಒಕ್ರಾಂಗ ಬಾರಿ ಮಣ್ಣಕಟ್ಟೆ ಬಾರಿ ಮೆರೆದ ಪ್ರಸಂಗ, ಸೀತಾನದಿ ಗಣಪೇಶ ಅದೆಲ್ಲ. ಅದೇ ಎಲ್ಲಾ ಹಳೆ ಕಲಾವಿದ್ರನ್ನು ಕೊಡ್ತೀರಿ. ಹರಾಡಿ ರಾಮ್ ಗಾಣಿಗರ ಒಂದು ನಾನು. ಆದ್ರೆ ಇದು ವಿಭಿನ್ನ ಆಯ್ತು ಕಾಳಿಂಗನವರು. ಇದು ಪೂರ್ತಿ ಯಾವ್ದು ಕಲ್ತ್ಕೊಂಡ್ ಸಾಕಾಗ್ತಿಲ್ಲ. ಹಡಿ ಎಲ್ಲ ಕೈತದ್ ನಮ್ದು ಹುಡುಗಾಟಿಕೆ ಅಂದ್ರೆ ಆಗ್ಲಿ. ನಾನು ಸಾಲಿಗ್ರಾಮ ಮೇಳಕೋಪತಿ 23 ವರ್ಷ, 30 ವರ್ಷದವರೆಗೂ ನಾವು ರೊಟ್ಟಿಗೆ ಸಾಲಿಗ್ರಾಮ ಮೇಳ ಅವ್ರು ಬಿಟ್ಟ ಮೇಲೆ ತೀರ್ ಹೋದ ಮೇಲೆ 3 ವರ್ಷ ಅದರಲ್ಲಿ ಇದ್ನಲ್ಲ, 93 ಹಡಿ ಕೈದ್ ನಮ್ಮದು. ರಂಗಸ್ಥಳಕ್ಕೋದ್ರು ಹೊರಗೆ ಎಲ್ಲ ಬಾರಿ ಅಧಿಕ. ಯಾರು ಕಂಡ್ರು ಒಂದು ಹೊಡೆದಿಕ್ಕೆ ಬರ್ಕ, ನಿಮ್ಮನ್ ಕಂಡ್ರು ಒಂದು ಹೊಡೆದಿಕ್ಕೆ ಬರ್ಕ. ಅದೇ ಅದೊಂದು ಹೋದ ಮೇಲೆ ನಾವು ರಂಗಸ್ಥಳ ಬಂದ್ರ ಮೇಲೆ ಹಡಿ ಎಲ್ಲ ಕೈದ್ ಅಲ್ಲ ಶಿಷ್ಟೆ.
ರಂಗಸ್ಥಳದಲ್ಲಿ ಚಂಡ ಮೊದ್ಲಿಗಾನು ಸಿಟ್ಟಲ್ಲೇ ಇರ್ಬೇಕು, ಹೀಗೆ ಕೂರ್ಬೇಕು, ಕಲಾ ಹಿಂದ್ ವರ್ಗುಕಿಲ್ಲ, ಹೋಗಿಲ್ಲ ಹಿಂಗೆ ಕೂರ್. ಮತ್ತೆ ಕಲಾ ಎಲ್ಲಾರು ಹಿಂಗ್ ಕೂತೆ ಅಂದ್ರೆ ಹಿಂಗ್ ಕಂಡ್ರು ಸತ್ತ ಕೂತ್ಕೊಂಡು. ರಂಗಸ್ಥಳದಲ್ಲಿ ಕಲಾವಿದನಿಗೂ ಹಾಗೆ ರಿಡಕ್ಷನ್ ಇಲ್ಲ ರೆಡಿ ಎಲ್ಲಾದ್ರೂ. ಈಗ ನಿಮ್ ರಂಗಸ್ಥಳದಲ್ಲಿ ಕಲಾವಿದ ಎಲ್ಲ ತಪ್ಪದ್ದಲ್ಲ ಏನೋ ಇದಿತ್ತಲ್ಲ, ಅದು ಏನಾದ್ರು ಒಂದು ಎಲ್ಲ ಈಗ ಎಲ್ಲ ಹೇಳಿ ಆಯ್ತಲ್ಲ, ಜಳುವಡೆ ಇರದೆ ಹೇಳ್ರ, ಹರಾಟೆ ಇರದೆ ಹೇಳ್ರ, ಎಲ್ಲ ಚಾನಲ್ ಬಂತಲ್ಲ. ಹೆಚ್ಚು ಕಮ್ಮಿ ಆದ್ರೆ ಪದ್ಯ ಇಲ್ಲ ಅಷ್ಟೇ, ಮತ್ತೆ ವಿಷಯ ಪದ್ಯವೇ ಕಟ್ಟ ಪದ್ಯ. ರಂಗಸ್ಥಳದ ಒಳಗೆ ಹರಗೋ ಪದ್ಯಗೂ ಚಂಡ ಮೊದ್ಲೇ ಬಾತ್ಲಿಕ್ಕಿಲ್ಲ. ತಪ್ಪು ಮಾಡಿದವನಿಗೆ ಸುದ್ದಿ ಇಲ್ಲ, ಬರೀ ಪದ್ಯ ಇಲ್ಲ ಅಲ್ಲ, ಚಂಡ ಮೊದ್ಲೇ ಸದ್ದು ಮಾಡ್ಲಿಕ್ಕಿಲ್ಲ. ಹಿಂಗ್ ಕೂತರು ಆಯ್ತು. ಅವ್ರು ಹಿಂಗ್ ಕೂತ್ರ ಮೇಲೆ ನಾನು ತಾಳ ಹಾಕದೆ ಚಂಡ ಮೊದ್ಲೇ ನೀವು ಮುಟ್ಟೋಗಿಲ್ಲ. ಅದು ಈಗ ಇಲ್ಲ, ಅದು ಮರ್ಯಾದೆ ಬಂದ್ರೆ ನಾವು ಆಚೆ ಕಳತ್ತ ಅಂತ ಹೇಳಕ್ಕೆ ಬಡಿದು ಹಿಂಗ್ ತಾಳ ಹಾಕೋದು. ಅಷ್ಟಕ್ಕೂ ತಾಳ ಹಾಕಿ ಸೂಚನೆ ಕೊಡುವವರ ಕಾಳಿಂಗನವ್ರ ಒಬ್ರೆ ಭಾಗವತರಲ್ಲಿ. ಕೆಲವರು ಬಡಿದು 9ಗೆ ತಾಳ ಕೆಳಗೆ ಇಟ್ಕೊಂಡು ಚಂಡ ಮೊದ್ಲೇ ಮಾತ್ರ ತೋಮು ನಮ್ದೊಂದು ಚಂಡ ಟನ್ ಅಂದಳಿ ಬಾರ್ಸತ್ ಬಿಟ್ರೆ ಅಷ್ಟಕ್ಕೂ ತಾಳ ಸೂಚನೆ. ಅಷ್ಟು ಸೂಕ್ಷ್ಮತೆ ರಂಗಸ್ಥಳದ ಮಟ್ಟಿಗೆ ಯಾರಿಗೂ. ಮತ್ತೆ ಅವ್ರ ಲಿಸ್ಟ್ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಅದ ಹೆಂಗೆ ಅದೇ ಕಡೆಗೆ ಅವ್ರೊಬ್ರು ಯಾವ್ದೋ ಒಂದ್ ಸಿಟಿ ಕೈದ್ ಮಾಡ್ರಿ, ಎಂತದೋ ಒಂದು ವೇಷ ಮಾಡ್ಲಿಲ್ಲಪ್ಪ, ಯಾವ್ದೋ ಕಲಾವಿದ ವೇಷ ಬರ್ಲಿಲ್ಲ ಅಂತ ಆ ವರ್ಷದಿಂದ ಲಿಸ್ಟ್ ಲಿಸ್ಟ್ ಬರೆಯುದಿಲ್ಲ. ನನ್ನ ಹತ್ರ ಲಿಸ್ಟ್ ಪುಸ್ತಕ ಒಬ್ರು ಕೊಂಕಣಿ ಒಬ್ಬ ಬೋರ್ಡ್ ಮಾಡ್ಯಾರ, ರಮೇಶ್ ಅಣ್ಣ ಇದ್ರು, ಇವ್ರು ನಾವು ಸೋಮೇಶ್ವರ ಅವ್ರ ಲಿಸ್ಟ್ ತಗೊಂಬಂದ್ರ. ರಾಮಣ್ಣ ಇದೊಂದು ಭಾಗವತರ ತಗೊಡಿ, ತೆಗ್ದ್ವಿ ಲಿಸ್ಟ್. ನಿನ್ನೆ ಮಾಡೋದು ಅವ ಜೀವ ಹೈನವ ಗೊತ್ತಿಲ್ಲ ಅವನಿಗೆ, ನಿನ್ನೆ ಮಾಡೋದು ಲಿಸ್ಟ್ ಅದೇ ಅಲ್ದ ಪ್ರಸಂಗ, ನಿನ್ನೆ ಇವತ್ತೇಂತ ಮತ್ತ ಮಾತಿಲ್ಲ. ಬೈಗುಳ ಒಂದಿಷ್ಟು ಬೈದ್ರೆ ನಿನ್ನೆ ಹೇಳೋದು ನೆನಪಿಲ್ಲ ಅವನಿಗೆ, ಲಿಸ್ಟ್ ಬರೋದು ನಿನ್ನಿದ್ ಇಲ್ಲಿ ಅಲ್ಲ. ಮತ್ತೆ ಯಾರಿಗೂ ರಿಡಕ್ಷನ್ ಇಲ್ಲ ಕಲಾವಿದರಿಗೆ. ಈ ಮತ್ತೆಲ್ಲ ಕೆಲವರೆಲ್ಲ ಹೇಳ್ಕಂತಿರೋದು, ನಾವು ಫಸ್ಟ್ ಸ್ನೇಹಿತರು, ನಾವು ಅವ್ರು ಅಂದ್ರೆ ಗಳಸೆ ಗಂಟಸ್ಯ. ಈ ಕೆಲವೇ ಜನ ನಾನ್ ತಿಳಿದ ಮಟ್ಟಿಗೆ ಒಬ್ರು ಹಂಗೆ. ನಾನು ಅವ್ರು 26, 27 ಸಾಗರ ಆಟ ಪೂರೈಸ್ಕೊಂಡು ಮಂಜುನಾಥ್ ಬಸ್ಸಲ್ಲಿ ನಾನು ಬಂದದ್ದು. ಒಬ್ಬ ಹೇಳುದು ನನ್ನ ಹತ್ರ, ನಾವು ಒಟ್ಟೆ ಬಸ್ಸಲ್ಲಿ ಬಂದು. ಯಾವ ಬಸ್ಸಲ್ಲಿ ಬಂದ್ರಿ? ಮಂಜುನಾಥ್ ಬಸ್ಸಲ್ಲಿ. ಸುಳ್ಳು ಹೇಳ್ಬೇಡಿ ಮಾತ್ರ ನೀವು. ನಾವ್ರು ಆ ಬಸ್ಸಲ್ಲಿ ಬಂದಲ್ಲ, ಅವರು ವ್ಯಾನಲ್ಲಿ ಬಂದು ಮಂಜುನಾಥ್ ಬಸ್ಸಲ್ಲಿ ಬಂದ್ರೆ ನನ್ನ ಎದುರು ಕೂತದ್ ನೀವು ಅಂದೆ. ಒಳ್ಳೆ ಜನ. ಸುಳ್ಳು ಹೇಳುದನ್ನ ನಾವ್ರು ಹಾಂಗ್ ಮಾಡಿದ್ರು, ನಾವ್ರು ಹಿಂಗ್ ಮಾಡಿದ್ರು, ನಾವು ರೊಟ್ಟಿ ನಾವು ಅದ್ ಮಾಡಿದ್ದು ಇದು ಮಾಡಿದ್ದು ಸುಳ್ಳೆ. ಅವ್ರ ಪರಿಚಯ ಇಲ್ಲಿದ್ದವ್ರ ಹತ್ರ ಅವರದ್ದು ಮಾತೇ ಇಲ್ಲ, ದೋಸ್ತಿಯೇ ಇಲ್ಲ. ಮತ್ತೆ ಅವ್ರದ್ದಾದ ಒಂದಿಷ್ಟು ಸ್ನೇಹಿತರ ಬಳಗ ಉಂಟು. ಈಗ ಮೊನ್ನೆ ನಾನು ರಾಜೇಶ್ ಶೆಟ್ರ ಇರ್ಬೋದು, ಶ್ರೀಕಾಂತ್ ಸಿದ್ದಾಪುರ ಇರ್ಬೋದು, ಹೌದಪ್ಪ ತುಂಬಾ ಎಲ್ಲ ಮಾಡಿ ಕೇಳಿದ್ರೆ ಅವ್ರದ್ದೇ ಒಂದು ಸ್ನೇಹಿತ ಬಳಗ ಇದ್ದಾರೆ. ಅದೇ ಅವರ ಸ್ನೇಹಿತ ಬಳಗ ಬಿಟ್ರೆ ಮತ್ತೆ ಯಾರು ನನ್ಗೆ ಅಲ್ಲ. ನಾನು ತುಂಬಾ ನೋಡಿದವ, ನಾನು ಸಂಖ್ಯೆ ಚಿಕ್ಕದ್ರಿಂದ ಅವ್ರನ್ನ ಅಂತ ಒಂದು ಸಲಿಗೆ ಯಾರ ಹತ್ರ ಬಳಸ್ಕೊಳ್ಳಿಲ್ಲ ಅವ್ರು. ಈಗ ನಮ್ದು ಸಂಬಂಧ ಸಂಬಂಧ ನಮ್ಗೆ. ನನಗೆ ಅವರೊಟ್ಟಿಗೆ 2-3 ಸರಿ ಆಟಕ್ಕೂ ಹೋಗಿದ್ದೆ, ಕರ್ಕೊಂಡು ಹೋಗಿದ್ದೆ. ನನ್ನ ಅಜ್ಜನ ಮನೆ, ಅವ್ರ ಅಕ್ಕನ ಮನೆ. ಅವಾಗ ನಾವು 4 ಸರಿ ಆಟಕ್ಕೆ ಹೋದಳು. ನಮ್ಮದು ಸಲಿಗೆ ಇಲ್ಲ. ಗತಿ ಪುತ್ರ ನಮ್ಮ ಕಾಯಕ್ಕೆ ಪುತ್ರ ನಮ್ಮ ಸಾಲು ಎಲ್ಲ ಕಡೆಗೆ ನಾವು ಮಂಬಾಗೋದಿಗೂ ಇದ್ದಾರೆ ಅವ್ರು. ಬರ ಇಲ್ಲ ಪುತ್ರ ಈ ಮಣಿನೆಲ್ಲ ಕೂರ್ಸಂತಿದ್ರು ಬಿಟ್ರೆ ಮತ್ತೆ ನಾವು ಮಾತುಕತೆ ಮನೆ ಬಬ್ಬಲವರೆಗೂ ಇಲ್ಲ. ಅಂದ್ರೆ ಸಲಿಗೆ ಯಾರ ಹತ್ರ ಬಳಸ್ಕೊಳ್ಳಿಲ್ಲ, ಮಾಡ್ಕಂತಿಲ್ಲ. ಅದೇ ರಂಗಸ್ಥಳದಲ್ಲಿ ಅಷ್ಟು ಅವರ ಬಗ್ಗೆ ನಮ್ಮ ಅಭಿಮಾನ ಇದ್ರು ಪಂಗಡದಲ್ಲಿ ಮಾತಾಡೋದಿಲ್ಲ ನನ್ನ ಹತ್ರ. ಇಲ್ಲ ಅಲ್ಲ, ಅದು ಬೇಕು ನಮ್ಗೆ. ಯಾಕೆ ಕೇಳಿದ್ರೆ ಎಷ್ಟೋ ಜನ ಸುಳ್ಳು ಹೇಳುದು. ಅಯ್ಯೋ ನಾವು ಆಗಿದ್ವಿ, ನಾವು ಒಳ್ಳೆ ಕಂಪನಿ ಮಾಡಿದ್ದು. ಎಂತ ಕಂಪನಿ ಮಾಡುದ? ಅವ್ರ ಹತ್ರ ಮಾತಾಡ್ಲಿಕ್ಕೆ ಅವರು ಎಷ್ಟು ಮುಗ್ಧರು, ಮುಖದಲ್ಲ ಎಷ್ಟು ಹೆದರಿಕೆ ಆಯ್ತು ಅಷ್ಟೇ ಪುಕ್ಕರವ್ರು. ಆದ್ರೆ ಯಾರು ಮಾತಾಡ್ಕೊಂಡ್ ಹೆದರ್ಕಂತಿದ್ರು ಅವ್ರ ಹತ್ರ. ನಾನ್ ಕಂಡ ಪ್ರಕಾರ ಧಾರೇಶ್ವರ್ರಿ ನಾವ್ರ ಹತ್ರ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಎಲ್ಲ ಈ ರೀಲ್ಸ್ ಅಲ್ಲೆಲ್ಲ ಕಾಣ್ತನಲ್ಲ, ನಾನ್ ಕಂಡದಿಲ್ಲ. ಅಲ್ಲಪ್ಪ, ಒಂದಿನ ನಾನು ಅದು ಒಂದು ಗುಟ್ಟಿ ಹೇಳ್ತೆ. ನಿಮ್ಮ ವ್ಯಾನ್ ಗಂಪು ಕ್ಯಾಂಟೀನ್ ಹತ್ರ ನಿಂತಿತ್ತು, ಚಾ ಕೊಡಕ್ ಹೋಗಿದ್ರೆ ನಾವು ಪೆರಡೂರ್ ಮಾಡ್ತಾ ಇದ್ದೆ. ಅವಾಗ ಜಗನ್ನಾಥ್ ಶೆಟ್ಟರು, ನಾನು, ಧಾರೇಶ್ವರದವರು, ನಾವು
ಅದೇ ಹೋಟ್ಲಿಗೆ ಹೋಗ್ತಾ ಇತ್ತು. ಹ್ಮ್. ನೋಡಿದ್ರು ಇವ್ರು ಬೈಕ್ ಹತ್ರ ನಿಲ್ತ್ಕೊಂಡ್ ಮಾತಾಡ್ತಿದ್ರೆ ಯಾರತ್ರ. ನೋಡ್ರು ನಮಸ್ಕಾರ ಭಾಗವತ್ರಿ ಅಂದ್ರೆ ಭಾಗವತ್ರಿ ಧಾರೇಶ್ವರದ. ಇಷ್ಟ ಹೇಳ್ರಿ ನಮ್ಗೆ ಅವರು ಅದ್ರ ಸಲಿಗೆ ಮಾಡ್ಲೇ ಇಲ್ಲ. ಹಿಂಗ ಇಷ್ಟ ಹೇಳ್ರಿ ನಾವ್ ಕಡೆ ನಮ್ಮ ಜಗನ್ನಾಥ್ ಶೆಟ್ರು ಏನು ಜಗನ್ನಾಥ್ ಶೆಟ್ರೆ ಮತ್ತೆ ವಿಶೇಷ ಅಂತ ಒಂದ್ 2 ನಿಮಿಷ ಮಾತಾಡ್ರು ಜಗನ್ನಾಥ್ ಶೆಟ್ರ ಹತ್ರ ಚಂದ ಮಾಡಿ. ನಮ್ಮ ಹತ್ರ ಸಲಿಗೆ ಮಾಡ್ಲೇ ಇಲ್ಲ ಅವ್ರು. ನಂಗೆ ಆಶ್ಚರ್ಯ ಐತಿ ಅವ್ರು ಇವ್ರು ಕೆಲವು ಮಾತಾಡುದಿಲ್ಲ ಅವ್ರು. ನಾವಂದ್ರೆ ಕೆಲವಲ್ಲ ತುಂಬಾ ಗಂಭೀರ ಇರುತ್ತೆ. ನಾವು ಟ್ರೈ ಹೆದರ್ಕಂತಿದ್ದಾನೆ ಹೌದು. ರಜೆ ಮಾಡ್ತೇವೆ ಇವತ್ತು ಅಂದ್ರೆ ರಮೇಶ್ ನಾಯ್ಕ್ ಅವನ ಹತ್ರ ಹೇಳ್ದೆ, ಇವತ್ತು ಜಳವಳ್ಳಿಯವರು ರಜೆ ಮಾಡ್ರೆ ನೀವು ಎಲ್ಲ ರಜೆ ಮಾಡೋಕಿಲ್ಲ, ಭಾಗವತರ ಹತ್ರ ಯಜಮಾನ್ರ ಹತ್ರಕ್ಕೆ ಏನ್ ಕಣ್ಕಂದ್ ಕುಂದಾಪುರದಲ್ಲಿ ಇಳುವತ್ತಿಗೆ ಭಾಗವತ್ರಿ ಹಿಂಗೆ ನಾನು ಅಣ್ಣನ ಮದ್ವಿ ಮಾಡ್ರೆ ನೋಡ್ರಿ ರಜೆ ಮಾಡ